ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಮೊನ್ನೆ ಒಂದು ತರಗತಿಯಲ್ಲಿ ಮೇ ಮತ್ತು ಮೈಟ್ ಅನ್ನ ಅಥವಾ ಮೇ ನಾಟ್ ಅನ್ನ ಹೇಗೆ ಬಳಸೋದು ಅನ್ನೋದನ್ನು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಕ್ಯಾನ್ ಇದರ ಪಾಸ್ಟ್ ಟೆನ್ಸ್ ಕುಡ್ ಮತ್ತು ಆ ಕುಡಂಟ್ ಅನ್ನ ಹೇಗೆ ಇಂಗ್ಲಿಷ್ ಅಲ್ಲಿ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ, ಯಾವಾಗ ಸಂದರ್ಭದಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ವರ್ಬ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲೇ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಟ್ಕೊಳ್ಳಿ. ಲೆಟ್ಸ್ ಮೂವ್ ಟು ದ ಕ್ಲಾಸ್. ನೋಡಿ, ಕುಡ್ ಮತ್ತು ಕುಡಂಟ್. ಕುಡ್ ಅನ್ನ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಬಳಸ್ತೇವೆ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಕುಡಂಟ್ ಅನ್ನ ನಾವು ಬಳಸ್ತೇವೆ. ಕ್ಯಾನ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಕ್ಯಾನ್ ಅನ್ನ ನಾವು ಎಲ್ಲಿ ಬಳಸ್ತೇವೆ? ಒಂದು ಎಬಿಲಿಟಿ ಬಗ್ಗೆ ಹೇಳುವಾಗ, ಯಾವುದೇ ಒಂದು ವ್ಯಕ್ತಿಯ ಒಂದು ಸಾಮರ್ಥ್ಯದ ಬಗ್ಗೆ ಹೇಳಬೇಕಾದ್ರೆ ಕ್ಯಾನ್ ಅನ್ನ ನಾವು ಬಳಸ್ತೇವೆ. ಐ ಕ್ಯಾನ್ ಸ್ಪೀಕ್ ಸಂಸ್ಕೃತ್. ನಾನು ಸಂಸ್ಕೃತನ ಮಾತನಾಡಬಲ್ಲೆ, ಅಂದ್ರೆ ನನ್ನಲ್ಲಿ ಸಾಮರ್ಥ್ಯ ಇರುತ್ತೆ, ಅದನ್ನ ನಾನು ಆ ರೀತಿಯಾಗಿ ಹೇಳ್ತೀನಿ. ಅದೇ ರೀತಿಯಾಗಿ ಪರ್ಮಿಷನ್ ಅನ್ನ ಕೇಳುವಾಗ ಕೂಡ ನಾವು ಕ್ಯಾನ್ ಅನ್ನ ಬಳಸ್ತೇವೆ. ಅದೇ ರೀತಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ಕ್ಯಾನ್ ಅನ್ನ ಬಳಸ್ತೇವೆ. ಆದ್ರೆ ಕ್ಯಾನ್ ಕಿನ ಬದಲಾಗಿ ಕುಡ್ ಅನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಬಳಸಿದ್ರೆ ತುಂಬಾ ಫಾರ್ಮಲ್ ಆಗಿರುತ್ತೆ, ತುಂಬಾ ಅಫಿಸಿಯಲ್ ಆಗಿರತಕ್ಕಂತ ಒಂದು ಸ್ಟ್ರಕ್ಚರ್ ಆಗುತ್ತೆ. ನೆಕ್ಸ್ಟ್, ಕುಡಂಟ್ ಅನ್ನ ಆ ಒಂದು ನನ್ನ ಹತ್ರ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಅಂತ ಹೇಳುವಾಗ ಆ ಕುಡಂಟ್ ಅನ್ನ ನಾವು ಬಳಸ್ತೇವೆ. ಈಗ ವರ್ಬ್ ಸ್ಟ್ರಕ್ಚರ್ ಯಾವಾಗ್ಲೂ ಕೂಡ ಕುಡ್ ಜೊತೆಗೆ ಬಂದಾಗ ವಿ1 ಅನ್ನ ನಾವು ಬಳಸಬೇಕು. ನೋಡಿ, ಕುಡ್ ನಂತರ ಬರ್ತಕ್ಕಂಥದ್ದೆಲ್ಲದು ವಿ1. ಇಲ್ಲಿ ವಿ2 ಅನ್ನ ಬಳಸಂಗಿಲ್ಲ, ಅನ್ನೇ ಬಳಸಬೇಕು. ಅಲ್ಲಿ ಕ್ಯಾನ್ ಜೊತೆಗೂ ಕೂಡ ವಿ1 ಅನ್ನ ಬಳಸಬೇಕು. ಯಾವ್ದಾವ್ದು ಸಂದರ್ಭದಲ್ಲಿ ಬಳಸ್ತೇವೆ? ಒಂದು ರಿಕ್ವೆಸ್ಟ್ ಇದ್ದಾಗ, ಅಬಿಲಿಟಿ ಬಗ್ಗೆ ಹೇಳುವಾಗ, ಮುಂತಾದ ಸಂದರ್ಭದಲ್ಲಿ ಏನ್ ಮಾಡ್ತೇವೆ ನಾವು ಕುಡ್ ಅನ್ನ ನಾವು ಬಳಸಿ ಹೇಳ್ತೇವೆ. ಈಗ ಒಂದೊಂದಾಗಿ ನೋಡೋಣ. ಪೊಲೀಸ್ ಕುಡ್ ಅರೆಸ್ಟ್ ದ ಥೀಫ್. ಥೀಫ್ ಅಂದ್ರೆ ಕಳ್ಳ. ಹೇಳ್ತಾರೆ ಇಲ್ಲಿ ಕುಡ್ ಅನ್ನೋದು ಒಂದು ವಿ2 ಫಾರ್ಮ್ ಇದೆ ಇಲ್ಲಿ. ಅಂದ್ರೆ ಈ ಹಿಂದೆ ಪಾಸ್ಟ್ ಬಗ್ಗೆ ಹೇಳುವಾಗರೆ ಈ ಹಿಂದೆ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯದ ಬಗ್ಗೆ ಹೇಳಿಕೆ, ಜನರಿಗೆ ಈ ಹಿಂದೆ ಇರ್ತಕ್ಕಂಥ ಸಾಮರ್ಥ್ಯದ ಬಗ್ಗೆ ಹೇಳಿಕೆ, ಅವರ ಕೆಲಸದ ಒಂದು ಸಾಮರ್ಥ್ಯದ ಬಗ್ಗೆ ಹೇಳಿಕೆ ಕುಡ್ ಅನ್ನ ನಾವು ಬಳಸಿ ಹೇಳ್ತೇವೆ. ಇಲ್ಲಿ ಒಂದು ಉದಾಹರಣೆ ತಗೊಂಡಿದ್ದೆ ನಾನು. ಪೊಲೀಸ್ ಕುಡ್ ಅರೆಸ್ಟ್ ದ ಥೀಫ್. ಪೊಲೀಸರು ಕಳ್ಳನನ್ನು ಅರೆಸ್ಟ್ ಮಾಡಬಹುದಾಗಿತ್ತು. ಅಂದ್ರೆ ಅವ್ರಿಗೆ ಈ ಹಿಂದೆ ಆ ಒಂದು ಸಂದರ್ಭದಲ್ಲಿ ಆ ಸಾಮರ್ಥ್ಯ ಇತ್ತು. ಏನಂತ? ಆ ಕಳ್ಳನನ್ನ ಅರೆಸ್ಟ್ ಮಾಡತಕ್ಕಂತ ಒಂದು ಸಾಮರ್ಥ್ಯ ಇತ್ತು ಅಂತ ಹೇಳಿಕೆ ಈ ಕುಡ್ ಅನ್ನೋದನ್ನ ಪಾಸ್ಟ್ ಅಲ್ಲಿ ನಾವು ಬಳಸಿ ಹೇಳ್ತೇವೆ. ಅದು ಈಗ ಪ್ರೆಸೆಂಟ್ ಅಲ್ಲಿ ಇರೋದಿಲ್ಲ. ಆ ಹಿಂದೆ ಪಾಸ್ಟ್ ಸಾಮರ್ಥ್ಯವನ್ನು ಹೇಳ್ಬೇಕಾದ್ರೆ ಕುಡ್ ಅಂತ ಬಳಸಿ ನಾವು ಹೇಳ್ತೇವೆ. ಪೊಲೀಸ್ ಕುಡ್ ಅರೆಸ್ಟ್ ದ ಥೀಫ್. ಪೊಲೀಸರು ಕಳ್ಳನನ್ನು ಅರೆಸ್ಟ್ ಮಾಡಬಹುದಾಗಿತ್ತು. ಎಸ್. ನೆಕ್ಸ್ಟ್ ನೋಡಿ, ಐ ಕುಡ್ ಸ್ವಿಮ್ ವೆಲ್ ವೆನ್ ಯಂಗ್. ನಾನು ಚಿಕ್ಕವನಿದ್ದಾಗ ಚೆನ್ನಾಗಿ ಈಜಬಲ್ಲವನಾಗಿದ್ದೆ. ಅಂದ್ರೆ ಈಗ ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ. ನೌ ಐ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಸ್ವಿಮ್ ವೆಲ್. ನಾನು ಚಿಕ್ಕವನಿದ್ದಾಗ ಚೆನ್ನಾಗಿ ಈಜ್ತಿದ್ದೆ, ಬಟ್ ನೌ ಆ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಅಂದ್ರೆ ಪಾಸ್ಟ್ ಎಬಿಲಿಟಿ ಬಗ್ಗೆ ಹೇಳುವಾಗ ಈ ಕುಡ್ ಅನ್ನ ನಾವು ಬಳಸಿ ಹೇಳ್ತೀವಿ. ಐ ಕುಡ್ ಸ್ಪೀಕ್ ಫ್ರೆಂಚ್ ವೆನ್ ಐ ವಾಸ್ ಯಂಗ್. ನಾನು ಚಿಕ್ಕವನಿದ್ದಾಗ ಫ್ರೆಂಚ್ ಅನ್ನು ಚೆನ್ನಾಗಿ ಮಾತಾಡ್ತಿದ್ದೆ. ಐ ಕುಡ್ ಟಾಕ್ ಕನ್ನಡ ವೆನ್ ಐ ವಾಸ್ ಲಿಟಲ್. ನಾನು ಚಿಕ್ಕವನಿದ್ದಾಗ ನಾನು ಕನ್ನಡವನ್ನು ಚೆನ್ನಾಗಿ ಮಾತಾಡ್ತಿದ್ದೆ. ಅಂದ್ರೆ ನನ್ನಲ್ಲಿ ಆ ಸಾಮರ್ಥ್ಯ ಇತ್ತು ಹಿಂದೆ ಅಂತ ಹೇಳಿಕೆ ಕುಡ್ ಅನ್ನ ನಾವು ಬಳಸಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, he could do well in exams. ಅವನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬಹುದಾಗಿತ್ತು, ಆದ್ರೆ ಮಾಡಿಲ್ಲ. ಹಿಂದೆ ಮಾಡಬಹುದಾಗಿತ್ತು, ಅವನಿಗೆ ಸಾಕಷ್ಟು ಅವಕಾಶಗಳಿದ್ವು ಅಂತ ಹೇಳಿಕೆ ನೋಡಿ ಕುಡ್ ಡು. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿ1. ಆ ರೀತಿಯಾಗಿ ನಾವು ಒಂದು ಅರ್ಥವನ್ನ ಈ ಒಂದು ಸೆಂಟೆನ್ಸ್ ಕೊಡುತ್ತೆ. ಅರ್ಥ ಆಯ್ತು ಅನ್ಕೊಂತ ಅನ್ಕೊಂಡೆ. ನೆಕ್ಸ್ಟ್ ನೋಡಿ, ಕುಡ್ ಯು ಪ್ಲೀಸ್ ಓಪನ್ ದ ಡೋರ್. ಇಲ್ಲಿ ಬಂದಾಗ ನಾನು ಹೇಳಿದೆ, ರಿಕ್ವೆಸ್ಟ್ ಅನ್ನು ಮಾಡಬೇಕಾದ್ರೆ ಕುಡ್ ಅನ್ನ ಜಾಸ್ತಿ ಪ್ರಿಫರ್ ಮಾಡಿ, ಅದು ಬಹಳ ಆಫೀಸಿಯಲ್ ಆಗುತ್ತೆ, ಆ ಫಾರ್ಮಲ್ ಕೂಡ ಆಗುತ್ತೆ. ಕ್ಯಾನ್ ಅನ್ನ ಬಳಸಬಾರ್ದು. ವುಡ್ ಮತ್ತು ಕುಡ್ ಇವೆರಡು ಬಹಳ ಬೇಕಾಗುತ್ತೆ.
ಕುಡ್ ಯು ಪ್ಲೀಸ್ ಓಪನ್ ದ ಡೋರ್? ಆ ಬಾಗಿಲನ್ನು ತೆಗಿಯಕ್ಕಾಗಿರುತ್ತಾ ನಿನಗೆ? ನೋಡಿ ಪಾಸ್ಟ್ ಅಲ್ಲಿ ಹೇಳ್ತೇವೆ ನಾನು. ನೆಕ್ಸ್ಟ್ ನೋಡಿ, ವೆನ್ ಶಿ ವಾಸ್ ಯಂಗ್ ಶಿ ಕುಡ್ ರನ್ ಅ ಮೈಲ್ ಇನ್ 7 minutes. ಇದು ನೀವೇ ಹೇಳಿ ನೋಡಿ. ವೆನ್ ಶಿ ವಾಸ್ ಯಂಗ್, ಅವಳು ಚಿಕ್ಕವಳಿದ್ದಾಗ 7 ನಿಮಿಷದಲ್ಲಿ 1 ಮೈಲ್ ಅನ್ನ ಓಡಬಹುದಾಗಿತ್ತು. ಅವಳಲ್ಲಿ ಆ ಸಾಮರ್ಥ್ಯ ಇತ್ತು ಅಂತ ಹೇಳ್ತೀವಿ. ಅಂದ್ರೆ ಈ ಹಿಂದೆ, ಯಂಗ್ ಅಂದ್ರೆ ಹಿಂದೆ, ಅವಳು ಚಿಕ್ಕವಳಿದ್ದಾಗ 7 ನಿಮಿಷದಲ್ಲೇ 1 ಮೈಲ್ ಅನ್ನ ಓಡ್ತಾ ಇದ್ಲು, 3 ಕಿಲೋಮೀಟರ್ ಓಡ್ತಿದ್ಲು ಅವಳು. ಅಂದ್ರೆ ಈಗ ವಯಸ್ಸಾಗಿದೆ, ಆಗ್ತಾ ಇಲ್ಲ ಅಂತ ಅರ್ಥ. ನೌ ಶಿ ಡಸಂಟ್ ಹ್ಯಾವ್ ಎಬಿಲಿಟಿ. ನೆಕ್ಸ್ಟ್ ನೋಡಿ, ಕುಡ್ ಐ ಯೂಸ್ ಯುವರ್ ಕಾರ್ ಪ್ಲೀಸ್? ನಾನು ನಿಮ್ಮ ಕಾರನ್ನು ಉಪಯೋಗ ಮಾಡಬಹುದಾ? ಕುಡ್ ಐ ಯೂಸ್ ಯುವರ್ ಕಾರ್ ಪ್ಲೀಸ್? ಕೆಲವೊಂದಷ್ಟು ಸಮಯ ನಿಮ್ಮ ಕಾರನ್ನು ಉಪಯೋಗ ಮಾಡಬಹುದಾ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಿಷ್ಟು ಕುಡ್ ಅನ್ನ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಬಳಸಬೇಕು ಅನ್ನೋದು ಒಂದು ಸ್ಟ್ರಕ್ಚರ್. ಇನ್ನು ಕುಡಂಟ್ ಅನ್ನು ನೋಡಿ. ಹಿ ಕುಡಂಟ್ ಸ್ಪೀಕ್ ಇಂಗ್ಲಿಷ್ ವೆಲ್. ಅವನಿಗೆ ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾವಾಗ? ಹಿಂದೆ. ಈಗ ಮಾತಾಡ್ತಾನೆ ಅಂತ ಅರ್ಥ. ಹಿ ಕುಡಂಟ್ ಸ್ಪೀಕ್ ಇಂಗ್ಲಿಷ್ ವೆಲ್. ನೆಕ್ಸ್ಟ್ ನೋಡಿ, ಐ ಕುಡಂಟ್ ರೈಟ್ ವೆನ್ ಐ ವಾಸ್ 3 years old. ನಾನು 3 ವರ್ಷದವನಿದ್ದಾಗ ನನಗೆ ಬರೆಯಲು ಆಗ್ತಿರ್ಲಿಲ್ಲ. ಅಂದ್ರೆ ಈಗ ನಾನು ಬರಿತಾ ಇದ್ದೇನೆ, ಈ ಹಿಂದೆ ನನ್ನಲ್ಲಿ ಆ ಸಾಮರ್ಥ್ಯ ಇರ್ಲಿಲ್ಲ. ಯಾವುದು? ಬರಿತಕ್ಕಂತ ಸಾಮರ್ಥ್ಯ. ಯಾಕಂದ್ರೆ ನಾನು ಚಿಕ್ಕವನಾಗಿದ್ದೆ. ನೌ ಐ ಕ್ಯಾನ್ ರೈಟ್ ವೆಲ್. ನಾನೀಗ ಚೆನ್ನಾಗಿ ಬರಿಬಲ್ಲೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಶ್ಯಾಮ್ ಕುಡಂಟ್ ಕಂಪ್ಲೀಟ್ ಹೋಮ್ವರ್ಕ್. ಶ್ಯಾಮನು ಏನ್ ಮಾಡ್ಲಿಕ್ಕೆ ಆಗಿಲ್ಲ? ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಯಾಕೆ ಅಂದ್ರೆ ಬಿಕಾಸ್ ಹಿ ವಾಸ್ ಸಿಕ್. ಅವನಿಗೆ ಹುಷಾರಿರ್ಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಹೋಮ್ವರ್ಕ್ ಅನ್ನ ಮಾಡದೇ ಇರ್ಲಿಕ್ಕೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂತ ಅರ್ಥ. ಹೌದು, ಒಂದು ದಿನದ ಬಗ್ಗೆ ಅಷ್ಟೇ ಹೇಳ್ತೇವೆ, ಅವ್ನು ಮಾಡೋಕೆ ಬರೋದಿಲ್ಲ ಅಂತ ಹೇಳಿಲ್ಲ. ಅವನಿಗೆ ನಿನ್ನೆ ಅಷ್ಟೇ ಏನಾಗ್ಲಿಲ್ಲ, ಅವನಿಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕುಡ್ ಮತ್ತು ಕುಡಂಟ್ ಅನ್ನ ಹೇಗೆ ಬಳಸೋದು, ಅದೇ ರೀತಿ ಯಾವ ರೀತಿಯಾಗಿ ಬಳಸಿ ಒಂದು ರಿಕ್ವೆಸ್ಟ್ ಅನ್ನ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಇವನ್ನ ನೀವು ಏನ್ ಮಾಡ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಒಂದೊಂದು ನೋಟ್ಸ್ ಮಾಡಿಟ್ಕೊಂಡು ಒಂದೊಂದೇ ಸೆಂಟೆನ್ಸ್ ಆಗಿರ್ಲಿ, ಒಂದೊಂದು ದಿನಕ್ಕೆ ಒಂದು 5 ವಾಕ್ಯಗಳನ್ನ ಮಾಡ್ತಾ ಹೋದಾಗ ನೀವು ಕೂಡ ಇಂಗ್ಲಿಷ್ ಅನ್ನ ಸರಳವಾಗಿ, ಸುಲಭವಾಗಿ ಕನ್ನಡದ ಮುಖಾಂತರವೇ ಕಲಿಬಹುದು. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಡಲ್ ಆಕ್ಸಿಲರಿ ವರ್ಬ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.